ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ವೆಡ್ನೆಸ್ಡೇ. ಸೊ ಏನೋ ಒಂದು ಅರ್ಜೆಂಟ್ ಇತ್ತು ಅಂತ ಹೇಳ್ಬಿಟ್ಟು ಊರಿಗೆ ಬಂದಿದ್ದೀನಿ. ನಂದಿನಿನೂ ಕೂಡ ಬಂದಿದ್ದಾಳೆ. ಹಾಗೆ ಹೊರಟ್ವಿ. ಜಾಸ್ತಿ ಏನು ಇರಲಿಲ್ಲ ಊರಲ್ಲಿ. ಹುಡುಗರನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ಬಂದಿದ್ದೀನಿ. ಅವ್ರನ್ನೇ ನಾನು ಕರ್ಕೊಂಬರಲಿಲ್ಲ. ಇವಾಗ ಸ್ವಲ್ಪ ಹೊಲ್ದ ಹತ್ರ ಬಂದಿದ್ದೀವಿ. ಸ್ವಲ್ಪ ಅವರೆಕಾಯಿ ಕುಯ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಂದಿನಿ ನಾನು ಆನ್ ದ ವೇ ಹಿಂಗೆ ಕುಯ್ಕೊಂಡು ಹೊರಡೋಣ ಅಂತ ಹೇಳ್ಬಿಟ್ಟು ಕುಯ್ತಾ ಇದ್ದಾಳೆ ಕಾಯಿನ. ಇದೇ ನಮ್ಮ ಹೊಲ. ಓಯ್ ವೆಲ್ಕಮ್ ಬ್ಯಾಕ್. ಊರಿಂದ ಬಂದೆ ಮತ್ತೆ ಮನೆಗೆ. ಸ್ವಲ್ಪ ಏನೋ ಅರ್ಜೆಂಟ್ ಇತ್ತು ಅಂತ ಹೋಗಿದ್ದೆ. ಬೆಳಿಗ್ಗೆ ಹೋಗಿ ಸಂಜೆ ಅಷ್ಟು ನಾನು ವಾಪಸ್ ಬಂದುಬಿಟ್ಟೆ, ಇರಲಿಲ್ಲ ಅಲ್ಲಿ. ಹಾಗೆ ಸ್ವಲ್ಪ ಪೂಜೆಗೆ, ಮಾರ್ನಿಂಗ್ ಪೂಜೆಗೆ ಅಂತ ಹೇಳಿಬಿಟ್ಟು ಸ್ವಲ್ಪ ಹೂಗಳನ್ನ ತರಿಸ್ಕೊಂಡಿದ್ದೆ. ಬಟನ್ಸು ಮತ್ತು ಸಾಮಂತಿಗೆ ಹೂಗಳನ್ನೆಲ್ಲ ತರಿಸ್ಕೊಂಡಿದ್ದೆ. ಅದನ್ನೆಲ್ಲ ನೋಡ್ತಾ ಇದ್ದೆ. ನನಗೆ ಈ ರೀತಿ ಹೂಗಳು ದೇವ್ರ ಪೂಜೆಗೆ ಫ್ರೆಶ್ ಆಗಿದ್ದರೆ ತುಂಬಾ ಇಷ್ಟ ಆಗುತ್ತೆ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ನನಗೆ ಹೂಗಳನ್ನ ನಾನು ಮುಡಿಯೋದಕ್ಕಿಂತ ಹೆಚ್ಚಾಗಿ ದೇವ್ರ ಪೂಜೆಗೆ ಹಾಕಿ ನನಗೆ ಖುಷಿ ಪಡೋದೇ ಒಂಥರ ಚೆಂದ. ನಾನು ಹೂ ಮುಡ್ಕೊಳ್ಳೋದು ತುಂಬಾ ರೇರು, ಕಡಿಮೆ ಅಂತಲೇ ಹೇಳ್ಬೋದು. ಆ ಥರ ಏನಾದರೂ ಇದ್ದರೂ ಕೂಡ ನಾನು ದೇವ್ರ ಫೋಟೋಕ್ಕೆ ಹಾಕ್ಬಿಟ್ಟು ಪೂಜೆ ಮಾಡಿಬಿಟ್ಟಿರ್ತೀನಿ. ಅಷ್ಟು ನನಗಿಷ್ಟ ದೇವ್ರ ಫೋಟೋದಲ್ಲಿ ಹೂಗಳನ್ನ ನೋಡೋದಕ್ಕೆ, ಒಂಥರ ಚೆನ್ನಾಗಿರುತ್ತೆ. ಮತ್ತು ಹೂಗಳು ಕೂಡ ತುಂಬ ಚೆನ್ನಾಗಿ ಫ್ರೆಶ್ ಆಗಿದ್ವು. ಈ ರೀತಿ ಚೆನ್ನಾಗಿದ್ಬಿಟ್ರಂತೂ ಪೂಜೆನ ಖುಷಿ ಖುಷಿಯಾಗಿ ಮಾಡ್ತೀನಿ ಅಂತ ಹೇಳ್ಬೋದು. ಇದ್ರ ಜೊತೆಗೆ ಸ್ವಲ್ಪ ಹಣ್ಣುಗಳನ್ನು ಕೂಡ ತರಿಸ್ಕೊಂಡು ಇಟ್ಕೊಂಡಿದ್ದೆ. ಹಾಗೆ ಸ್ವಲ್ಪ ತೆಂಗಿನಕಾಯಿ ಬೇಕಿತ್ತು, ಅದನ್ನು ಕೂಡ ತರಿಸ್ಕೊಂಡಿದ್ದೆ. ಹೇಗಿದ್ದರೂ ಊರಿಗೆ ಹೋಗಿದ್ದೆ, ಆದರೆ ಮರ್ತೇ ಹೋಗಿತ್ತು ನೋಡಿ. ಈ ಥರ ಏನಾದರೂ ತರಬೇಕು ಅಂತಂದಾಗ ಒಬ್ಬೊಬ್ಬರೇ ಹೋದಾಗ ನೆನಪೇ ಆಗೋದಿಲ್ಲ. ಮಕ್ಕಳ ಜೊತೆ ಬರುವಾಗಂತೂ ಲಗೇಜ್ಗಳನ್ನ ತರೋದಕ್ಕೆ ಆಗೋದಿಲ್ಲ. ಫ್ರೀ ಟೈಮಲ್ಲಿ ಒಬ್ಬೊಬ್ಬರೇ ಹೋದಾಗ ಏನಾದರೂ ಲಗೇಜ್ ಆ ಕಡೆಯಿಂದ ತೊಗೊಬರೋಣ ಬೇಕಾದನ್ನ ಅಂತ ಹೇಳಿದ್ರೆ ನೆನಪೇ ಆಗೋದಿಲ್ಲ. ಈ ರೀತಿ ಏನು ಮಾಡೋಕ್ಕಾಗಲ್ಲ. ಇನ್ನು ಹಣ್ಣುಗಳನ್ನೆಲ್ಲ ಸ್ವಲ್ಪ ಈ ರೀತಿ ಸ್ಟೋರ್ ಮಾಡಿ ಇಟ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ನಾನು ಹಣ್ಣುಗಳನ್ನೆಲ್ಲ ಫ್ರಿಡ್ಜಲ್ಲೇ ಇಟ್ಬಿಡ್ತೀನಿ. ಆದರೆ ಇವಾಗ ಕೋಲ್ಡ್ ಇದೆ ಅಲ್ಲ, ಹಾಗಾಗಿ ಸಡನ್ಲಿ ಎತ್ಕೊಂಡು ಕೂಡ ತಿನ್ನೋದಕ್ಕೆ ಆಗೋದಿಲ್ಲ. ಹುಡುಗರು ಕೂಡ ಹಾಗೆ ಎತ್ಕೊಂಡು ತಿಂದ್ಬಿಡ್ತಾರೆ. ಹಾಗಾಗಿ ಅವ್ರು ಕಾಣೋ ಥರ ಸ್ವಲ್ಪ ಹೊರಗಡೆನೇ ಇಟ್ಟರೆ ಬೇಕಾದಾಗ ಬಂದು ತೊಳ್ಕೊಂಡು ತಿಂತಾರೆ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೀನಿ. ಇನ್ನು ಬೆಟ್ಟದ ನೆಲ್ಲಿಕಾಯಿ ಅಂತೂ ನಮ್ಮ ಮನೇಲಿ ಆಲ್ಮೋಸ್ಟ್ ಇದ್ದೇ ಇರುತ್ತೆ. ಯಾವಾಗ್ಲೂ ಜ್ಯೂಸ್ ಮಾಡ್ತಾ ಇರ್ತೀನಲ್ವ, ಹಾಗಾಗಿ ಅದನ್ನು ಕೂಡ ಒಂದು ಏರ್ ಕಂಟೈನರ್ ಬಾಕ್ಸ್ಗೆ ಹಾಕಿ ಟೈಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಈ ಕೆಲಸಗಳನ್ನೆಲ್ಲ ಮುಗಿಸ್ಕೊಳ್ಳೋಷ್ಟರಲ್ಲಿ ನೈಟ್ ಕೂಡ ಆಯಿತು. ಸ್ವಲ್ಪ ಊಟಕ್ಕೆ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಹಾಗೆ ಊರಿಂದ ಅವರೆಕಾಯಿನ ಬಿಡಿಸ್ಕೊಬಂದಿದ್ದಲ್ವ, ಸುಮಾರು ಇದು 1.5 kg 2 kg ಎತ್ತತ್ರ ಇತ್ತು ಅಂತ ಅನಿಸುತ್ತೆ. ಆದರೆ ಅಷ್ಟೊಂದು ಕಾಯಿ ಹೊಲದಲ್ಲಿ ಚೆನ್ನಾಗಿ ಬಂದಿರಲಿಲ್ಲ. ಸ್ವಲ್ಪ ಎಲ್ಲ ಒಂಥರ ಪೀಚೆ ಥರ ಅಂತ ಅನ್ನಿಸ್ತಾ ಇತ್ತು. ಕಾಳುಗಳಷ್ಟು ಚೆನ್ನಾಗಿ ದಪ್ಪ ಹಾಗೆ ಇರಲಿಲ್ಲ. ಮತ್ತು ಊರುಗಳಲ್ಲಿ ಈ ರೀತಿ ಹೊಲದಲ್ಲಿ ನವಿಲುಗಳ ಕಾಟನೂ ತುಂಬ ಜಾಸ್ತಿ ಅಂತ ಹೇಳ್ಬೋದು. ಈ ಥರ ಏನಾದರೂ ಬೆಳೆಗಳನ್ನ ಹಾಕಿದಾಗ ಹೋಗಿ ಕಿತ್ಕೊಂಡು ತಿಂತಾ ಇರುತ್ತವೆ. ಹಾಗೆ ನಾನು ಮತ್ತು ನಂದಿನಿ ಹೊಲದ ಹತ್ರ ಹೋದಾಗಲೂ ಕೂಡ ನವಿಲು ಕಾಣಿಸ್ಕೊಂಡು, ಆದರೆ ಅದು ತುಂಬ ದೂರ ಇತ್ತು. ಇಲ್ಲ ಅಂದರೆ ಅದನ್ನು ಕೂಡ ಒಂದು ಸಲ ಫೋನಲ್ಲಿ ಸೆರೆ ಹಿಡಿಬೋದಿತ್ತು ಅಂತ ಅನ್ನಿಸ್ತು. ಅದನ್ನೇ ಎಲ್ಲ ಸ್ವಲ್ಪ ಬಿಡಿಸ್ಕೊಂಡು ಬಂದಿದ್ನಲ್ಲ, ಹಾಗಾಗಿ ಬಿಡಿಸೋಣ, ಸ್ವಲ್ಪ ಏನಾದರೂ ಮಾಡೋಣ ಇದರಲ್ಲೇ ಅಂತ ಹೇಳ್ಬಿಟ್ಟು ಫಸ್ಟ್ ಕೂತ್ಕೊಂಡು ಎಲ್ಲನೂ ಕೂಡ ಬಿಡಿಸ್ಕೊಂಡೆ. ಈ ಥರ ಕಾಯಿ ಬಿಡಿಸುವಾಗ ಯಾರಾದರೂ ಜೊತೆಗಿದ್ರೆ ಮಾತಾಡಿಕೊಂಡು ಬಿಡಿಸೋದು ಒಂಥರ ಚೆಂದ. ಈ ರೀತಿ ಊರುಗಳಲ್ಲಿ ಇರುತ್ತೆ. ಅವರೊಬ್ಬರೇ ಅಂತೂ ಬಿಡಿಸೋದಿಲ್ಲ. ಈ ರೀತಿ ಯಾರಾದರೂ ಬಿಡಿಸ್ತಾ ಇದ್ದರೆ ಕಾಳುಗಳನ್ನ ಅಕ್ಕಪಕ್ಕ ಮನೆಯವರು ಕೂಡ ಬಂದು ಬಿಡಿಸ್ಕೊಡ್ತಾರೆ, ಮಾತಾಡ್ತಾ ಇರ್ತಾರೆ. ಕಾಳು ಬಿಡಿಸೋದು ಗೊತ್ತಾಗೋದಿಲ್ಲ, ಮಾತಾಡಿದ್ದು ಗೊತ್ತಾಗೋದಿಲ್ಲ, ಏನು ಮಾತಾಡಿದ್ವಿ ಅಂತ. ಇಲ್ಲಿ ನಮ್ಮ ಮೋಕ್ಷಿ ನನಗೆ ಕಂಪ್ನಿ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ಅವ್ನು ಬಂದು ಬಿಡಿಸ್ತಾ ಇದ್ದ. ಅವ್ನಿಗೆ ಈ ರೀತಿ ತರಕಾರಿ ಕಟ್ ಮಾಡೋದಾಗಿರ್ಬೋದು, ಈ ರೀತಿ ಏನಾದರೂ ಕಾಳುಗಳನ್ನ ಬಿಡಿಸೋದಾಗಿರ್ಬೋದು ತುಂಬ ಇಷ್ಟ. ಒಂಥರ ಬಂದು ಹೆಲ್ಪ್ ಮಾಡ್ತಾ ಇರ್ತಾನೆ, ಬಿಡಿಸ್ತಾ ಇರ್ತಾನೆ. ಇದರಲ್ಲೂ ಫಸ್ಟ್ ಸ್ಟಾರ್ಟಿಂಗ್ ಬಿಡ್ಸೋಕೆ ಬರದೆ ಬಾಯಲ್ಲಿ ಕಚ್ಚಿ ತೆಗಿತಾ ಇದ್ದ, ಕಾಳು ಬಿಡಿಸ್ತಾ ಇದ್ದ. ಆಮೇಲೆ ನಾನು ಆ ರೀತಿ ಬಿಡಿಸ್ಬಾರ್ದು ಅಂತ ಹೇಳಿದ್ಮೇಲೆ ಕೈಯಲ್ಲೇ ಬಿಡಿಸ್ತಾ ಇದ್ದ. ಇಷ್ಟು ಕಾಳುಗಳಾಯಿತು, ಸಿಪ್ಪೆ ಮಾತ್ರ ಜಾಸ್ತಿ ಆಯಿತು. ಇದರಲ್ಲೇ ಸ್ವಲ್ಪ ನೈಟ್ ಊಟಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಅವರೆಕಾಯಿ
ಹುಳಿ ಸಾಂಬಾರನ್ನ ಮಾಡಿಕೊಂಡೆ ಒಂದು ಟೈಮ್ಗೆ ಆಗೋ ಥರನೇ. ಹಾಗೆ ಇದಕ್ಕೆ ಬಿಸಿ ಬಿಸಿ ಮುದ್ದೆನೂ ಕೂಡ ಮಾಡ್ಕೊಂಡಿದ್ದೀನಿ. ಇನ್ನು ಮಿಕ್ಕಿರುವಂಥ ಕಾಳುಗಳನ್ನ ಸ್ವಲ್ಪ ಸ್ಟೋರ್ ಮಾಡಿ ಫ್ರಿಡ್ಜಲ್ಲಿ ಇಟ್ಕೊಂಡಿದ್ದೀನಿ. ಮಾರ್ನಿಂಗ್ ಸ್ವಲ್ಪ ಏನಾದರೂ ಬ್ರೇಕ್ಫಾಸ್ಟ್ಗೆ ಮಾಡ್ಕೊಳ್ಳೋಣ ಅಂತ ಹೇಳಿ. ನಾವೆಲ್ಲ ಹೀಗೇ ಸ್ವಲ್ಪ ನೈಟ್ ಟೈಮೇ ಏನು ಬ್ರೇಕ್ಫಾಸ್ಟ್ ಮಾಡಬೇಕು ಅಂತಲೇ ಪ್ರಿಪೇರ್ ಆಗಿಬಿಟ್ಟಿರ್ತೀವಿ. ನಿದ್ದೆನೇ ಬರೋದಿಲ್ಲ, ಏನು ಮಾಡಲಿ ಅನ್ನೋದೇ ಟೆನ್ಷನ್ ಆಗ್ತಾ ಇರುತ್ತೆ. ಏಕೆಂದರೆ ಬೆಳಿಗ್ಗೆ ಟೈಮ್ ಎದ್ದ ತಕ್ಷಣ ಏನಪ್ಪ ಮಾಡಲಿ, ಮೈಂಡು ಕೂಡ ಅಷ್ಟೊಂದು ವರ್ಕ್ ಆಗಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ಏನು ಮಾಡೋದು ಅಂತ ಅರ್ಜೆಂಟಲ್ಲಿ. ಹಾಗಾಗಿ ನೈಟೇ ಯೋಚನೆ ಮಾಡಿ ಇಟ್ಕೊಂಡ್ರೆ ಏನಾದರೂ ಮಾಡ್ಬೋದಲ್ಲ ಎದ್ದು ಅಂತೇಳಿ ನೈಟೇ ಪ್ರಿಪೇರ್ ಆಗಿಬಿಡ್ತೀನಿ ಬೆಳಗ್ಗೆ ಏನು ಮಾಡೋದು ಅಂತ ಹೇಳಿ. ಆಲ್ಮೋಸ್ಟ್ ಎಲ್ಲ ಅಮ್ಮಂದಿರಿಗೂ ಇದೇ ರೀತಿ ಯೋಚನೆ ಆಗಿರುತ್ತೆ ಅಂತ ಗೊತ್ತು. ಹಾಗೆ ಯಾರಿಗೆಲ್ಲ ಈ ರೀತಿ ಆಗುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಇದು ಥರ್ಸ್ಡೇ ಮಾರ್ನಿಂಗ್ ಸ್ವಲ್ಪ ಬೇಗ ಎದ್ದು ಸ್ವಲ್ಪ ನೈಟ್ ಎಲ್ಲ ಕಾಳು ಬಿಡಿಸಿ ಫ್ರಿಡ್ಜಲ್ಲಿ ಇಟ್ಟಿದ್ನಲ್ಲ ಅದನ್ನೆಲ್ಲ ಈಚೆ ತೊಗೊಂಡು ಚೆನ್ನಾಗಿ ವಾಶ್ ಮಾಡಿ ಇಲ್ಲಿ ಒಂದು ಕುಕ್ಕರ್ಗೆ ಹಾಕೋತಾ ಇದ್ದೀನಿ. ಸ್ವಲ್ಪ ಅವರೇ ಕಾಳುಗಳನ್ನ ಬಳಸ್ಕೊಂಡು ಕೂಟ್ ಮಾಡೋಣ ಚಪಾತಿ ಜೊತೆಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಕುಕ್ಕರ್ಗೆ ಕಾಳುಗಳನ್ನೆಲ್ಲ ತೊಳೆದು ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದೆರಡು ಲೋಟ ಆಗುವಷ್ಟು ನೀರನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಒಂದು ಅರ್ಧ ಚಿಟಿಕೆಯಷ್ಟು ಅರಿಶಿಣದ ಪೌಡರು ಕೂಡ ಸೇರಿಸ್ಕೊಂಡು 2 ರಿಂದ 3 ವಿಷಲ್ ನಾನು ಮುಂಚೆನೇ ಕೂಗಿಸಿ ಇಟ್ಕೋತಾ ಇದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ ಕೂಟ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ, ಟೈಮ್ ಕೂಡ ನನಗೆ ಸೇವ್ ಆಗುತ್ತೆ ಅಂತ ಕಾರಣದಿಂದ ಮುಂಚೆನೇ ಕುಕ್ಕರ್ಗೆ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಇನ್ನು ಆ ಕುಕ್ಕರನ್ನು ಕೂಗೋದಕ್ಕೆ ಗ್ಯಾಸ್ ಮೇಲಿಟ್ಟು ಸ್ವಲ್ಪ ಇಲ್ಲಿ ಚಪಾತಿ ಹಿಟ್ಟನ್ನು ಕಲಿಸ್ಕೊಳ್ಳೋಣ, ಅಷ್ಟರಲ್ಲಿ ಚೆನ್ನಾಗಿ ನೆನೆಯುತ್ತೆ ಅಂತ ಹೇಳಿ ಹಿಟ್ಟನ್ನು ಕೂಡ ರೆಡಿ ಮಾಡಿ ಸೈಡಲ್ಲಿ ಇಟ್ಕೋತಾ ಇದ್ದೀನಿ. ಈ ಥರ ಚಪಾತಿ ಹಿಟ್ಟನ್ನು 1 ಅವರ್ ಇಲ್ಲ 1-2 ಅವರ್ ಮುಂಚೆನೇ ಕಲಸಿ ಇಟ್ಕೊಳ್ಳೋದ್ರಿಂದ ಸ್ವಲ್ಪ ಚಪಾತಿ ಕೂಡ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ. ಇನ್ನು ಅವರೆಕಾಳು ಕೂಟ್ಗೆ ಸ್ವಲ್ಪ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಇಲ್ಲಿ ಸ್ವಲ್ಪ 1 ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿ, ಹಸಿರುಮೆಣಸಿಕಾಯಿ, ಹಾಗೆ 1 ಹಿಡಿಯಷ್ಟು ಹುರ್ಗಡ್ಲೆ, ಗಸಗಸೆ, ಶುಂಠಿ, ಚಕ್ಕೆ, ಲವಂಗ, ಏಲಕ್ಕಿ ಮತ್ತು 1 ಸ್ಪೂನಷ್ಟು ಸೋಂಪು ಕಾಳು, ಸ್ವಲ್ಪ ಒಂದು ಅರ್ಧ ಇಲ್ಲ 1 ಸ್ಪೂನ್ ಆಗುವಷ್ಟು ಮೆಣಸು, ಹಾಗೆ 1 ಅನಾನಸ್ ಹೂವು ಕೂಡ ತೊಗೊಂಡಿದ್ದೀನಿ. ಅನಾನಸ್ ಹೂವನ್ನ ನಾನು ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಹಾಕ್ಕೊಳ್ಳೋದಿಲ್ಲ, ಒಗ್ಗರಣೆಗೆ ಹಾಕ್ಕೊಳ್ಳೋಣ ಅಂತ. ಹಾಗೆ ಇಲ್ಲಿ ಅದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು 1 ಕಪ್ ಆಗುವಷ್ಟು ತೆಂಗಿನ ತುರಿನೂ ಕೂಡ ನಾನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಜಾರ್ಗೆ ತೆಂಗಿನ ತುರಿ ಹಾಕುವಾಗ ಅದು ಸ್ಕಿಪ್ ಆಗಿದೆ. ಸೊ ಇದನ್ನೆಲ್ಲ ಹಾಕಿ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ಗ್ರೈಂಡ್ ಮಾಡಿ ಇಟ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಕುಕ್ಕರಲ್ಲೂ ಕೂಡ ಚೆನ್ನಾಗಿ ಕಾಳುಗಳು ಬೆಂದಿತ್ತು, ಅದನ್ನು ಕೂಡ ನೋಡ್ತಾ ಇದ್ದೆ. ಈ ರೀತಿ ಬೆಂದಾಗ ಬೇಗ ಕೂಟು ಆಗಲಿ ಗ್ರೇವಿ ಆಗಲಿ ಬೇಗ ಈಸಿಯಾಗಿ ರೆಡಿ ಆಗುತ್ತೆ. ಇನ್ನು ನೆಕ್ಸ್ಟು ಸ್ವಲ್ಪ ಒಂದು ಬಾಣಲಿನ ಇಟ್ಕೊಂಡು 1-2 ಸ್ಪೂನ್ ಆಗೋಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅದಕ್ಕಾದ ನಂತರ ನಾನು ಮುಂಚೆನೇ ತೊಗೊಂಡಿರುವಂಥ ಅನಾನಸ್ ಹೂವು ಕೂಡ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು 1 ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಎಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಹುರ್ಕೊಂಡ ನಂತರ ರುಬ್ಬಿಟ್ಕೊಂಡಿರುವಂಥ ಮಸಾಲೆನೂ ಕೂಡ ಸೇರಿಸ್ಕೊಂಡು 1 ನಿಮಿಷ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ ಎಣ್ಣೆಲೆ. ಇದನ್ನೆಲ್ಲ ಸೇರಿಸಿ 1-2 ಸ್ಪೂನ್ ಆಗುವಷ್ಟು ಹಚ್ಚ ಖಾರದ ಪುಡಿನೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ನಿಮಿಷ ತನಕ ಫ್ರೈ ಮಾಡ್ಕೊತಾ ಇದ್ದೀನಿ ಮಸಾಲೆ ಎಲ್ಲ ಸ್ವಲ್ಪ. ನಂತರ ಸ್ವಲ್ಪ ಮಸಾಲೆ ಎಲ್ಲ ಬೆಂದ ನಂತರ ಎಷ್ಟು ಬೇಕೋ ಗಟ್ಟಿ ಸ್ವಲ್ಪ ಆ ರೀತಿ ನಾವು ನೀರನ್ನು ಸೇರಿಸ್ಕೊಂಡು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೋಬೇಕು. ಕಾಳು ಬೇಯೋವಾಗ ಮುಂಚೆನೇ ನಾವು ಉಪ್ಪನ್ನು ಕೂಡ ಹಾಕ್ಕೊಂಡಿರ್ತೀವಿ ಲೈಟಾಗೆ. ಈ ಹಂತದಲ್ಲಿ ನೋಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡು ನಂತರ ಇಲ್ಲಿ ನಾನು ಹುರಿದು ಪುಡಿ ಮಾಡಿ ಇಟ್ಕೊಂಡಿರುವಂಥದ್ದು ಸ್ವಲ್ಪ ತರಿಯಾಗಿ ಮಿಕ್ಸಿಲಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಕಡಲೆ ಬೀಜನ. ಆ ಪುಡಿನೂ ಕೂಡ ಕೊನೆಯದಾಗಿ ಸೇರಿಸ್ಕೊತಾ ಇದ್ದೀನಿ. ಇದೇ ಒಂದು ರೀತಿ ರುಚಿ ಅಂತ ಹೇಳ್ಬೋದು. ಕೂಟ್ಗೆ ಕಡಲೆ ಬೀಜದ ಪುಡಿ ಆಗಿರ್ಬೋದು ಅಥವಾ ಹುಚ್ಚೆಳ್ಳು ಪುಡಿ ಅಂತ ಬರುತ್ತಲ್ವ, ಅದನ್ನು ಕೂಡ ಕೂಟ್ಗಳಿಗೆ ಬಳಸೋದ್ರಿಂದ ತುಂಬ ಡಬಲ್ ರುಚಿ ಅಂತ ಹೇಳ್ಬೋದು. ಈ ರೀತಿ ಎರಡನ್ನೂ ಕೂಡ ಮಿಕ್ಸ್ ಮಾಡಿದ್ರೆ 1 ಸ್ಪೂನು ಇನ್ನೂ ತುಂಬ ರುಚಿಯಾಗಿ ಬರುತ್ತೆ ಕೂಟು. ಇವತ್ತು ಒಂದು ರೀತಿ ಅವರೆಕಾಳಿಂದ ಹಬ್ಬ ಅಂತಲೇ ಹೇಳ್ಬೋದು. ನಿನ್ನೆಯಿಂದ ಅದನ್ನೇ ಮಾಡ್ತಾಯಿದ್ದೀನಿ, ಅವರೆಕಾಳು ಹುಳಿ ಸಾಂಬಾರು, ಅವರೆಕಾಳು ಕೂಟು ಅಂತ ಹೇಳಿ.
ಹಾಗೆ ಸ್ವಲ್ಪ ಚಪಾತಿಗಳನ್ನೂ ಕೂಡ ಎಲ್ಲ ಲಟ್ಟಿಸಿ ಹಾಕ್ಕೊಂಡಿದ್ದೀನಿ ತವಾ ಮೇಲೆ. ಹುಡುಗರಿಗೂ ಸ್ವಲ್ಪ ಎಲ್ಲನೂ ಹಾಕ್ಕೊಟ್ಟು, ಹಾಗೆ ನಂದು ಏನೇನಿರುತ್ತೆ ಮನೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಳ್ಳೋಣ ಅಂತ ಹೇಳಿ ನೋಡ್ತಾ ಇರ್ಬೋದು. ಅಡುಗೆ ಮನೆ ಫುಲ್ಲು ಎಲ್ಲ ಚಪಾತಿ ಎಲ್ಲ ಲಟ್ಟಿಸಿದ್ನೆಲ್ಲ ಎಲ್ಲ ಹಿಟ್ಟಿಟ್ಟೆಲ್ಲ ಶೆಲ್ಫ್ ಮೇಲೆಲ್ಲ ಆಗಿತ್ತು. ಹಾಗೆ ಎಲ್ಲ ಅಲ್ಲಲ್ಲೇ ಕೂಡ ಇಟ್ಬಿಟ್ಟಿದೆ. ಅದನ್ನೆಲ್ಲ ಕ್ಲೀನಾಗಿ ಎಲ್ಲ ಚಪಾತಿ ಎಲ್ಲ ಹಾಕಾದ್ಮೇಲೆ ಕ್ಲೀನಾಗೆಲ್ಲ ಗುಡಿಸ್ಕೊಂಡು ನೀಟಾಗೆಲ್ಲ ಒರೆಸಿ ನಂತರ ನಾನು ಕೂಡ ಫ್ರೆಶ್ ಅಪ್ ಆಗಿ ಸ್ವಲ್ಪ ದೇವ್ರ ಪೂಜೆ ಮಾಡೋದಿತ್ತು. ದೇವ್ರ ಪೂಜೆನೂ ಕೂಡ ಎಲ್ಲನೂ ಮುಗಿಸ್ಕೊಂಡು ನೆಕ್ಸ್ಟ್ ಕಿಚನ್ನಿಗೆ ಬಂದು ನಾನು ಬ್ರೇಕ್ಫಾಸ್ಟ್ನ ಹಾಕೋತಾ ಇದ್ದೀನಿ. ಈ ಥರ ಅವರೆಕಾಳು ಸೀಸನಲ್ಲಿ ಅವರೆಕಾಳು ಪಲಾವ್ ಆಗಿರ್ಬೋದು, ಅಥವಾ ಅವರೆಕಾಳು ಉಪ್ಪಿಟ್ಟಾಗಿರ್ಬೋದು, ಈ ರೀತಿ ಅವರೆಕಾಳು ಹುಳಿ ಸಾಂಬಾರು ಅಥವಾ ಅವರೆಕಾಳು ಪಲ್ಯ, ಅವರೆಕಾಳು ಕೂಟು, ಏನು ಬೇಕಾದರೂ ವೆರೈಟಿ ಮಾಡ್ಬೋದು. ಈಗ ಹೇಗಿದ್ರು ಅವರೆಕಾಳು ಸೀಸನ್ ಅಲ್ವಾ, ಆಯಾ ಸೀಸನಲ್ಲಿ ಏನೆಲ್ಲ ಮಾಡ್ಬೋದು ಅದನ್ನೆಲ್ಲ ಮಾಡ್ಕೊಂಡು ತಿನ್ನೋದ್ರಿಂದ ಚೆನ್ನಾಗಿರುತ್ತೆ. ಅದರಲ್ಲೂ ಈ ಸಲ ಫಸ್ಟ್ ಟೈಮು ನಾನೇ ನಮ್ಮ ಹೊಲಕ್ಕೆ ಹೋಗಿ ಅವರೆಕಾಯಿನ ಕಿತ್ಕೊಂಡು ಬಂದು ಬಿಡಿಸಿ ಸ್ವತಃ ಮಾಡಿದ್ದು ಅಂದರೆ ಇವತ್ತೇ ಫಸ್ಟು ಅಂತ ಅನಿಸುತ್ತೆ. ಒಂಥರ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು. ಓಕೆ ಗಾಯ್ಸ್, ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಹಾಗೆ ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರೋ ಸೊ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಇನ್ನು ಹೆಚ್ಚೆಚ್ಚು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್.